ಕೊಪ್ಪಳದ ಹಾಲವರ್ತಿಯಲ್ಲಿ ಅಸ್ಪೃಶ್ಯತೆ ಜೀವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ TV5 ವಾಹಿನಿ ಬಹಳ ವರದಿಯನ್ನ ಬಿತ್ತರ ಮಾಡಿತ್ತು. ಸಮಾಜಕ್ಕೆ ಅಂಟಿರುವಂತ ಕಳಂಕವನ್ನ ತೊಲಗಿಸುವ ಉದ್ದೇಶದಿಂದ ನಾವು ವರದಿಯನ್ನ ಪ್ರಸಾರ ಮಾಡಿದ್ವಿ. ಅದು ಇಂಪ್ಯಾಕ್ಟ್ ಆಗಿದೆ. ಹಾಲವರ್ತಿ ಗ್ರಾಮಕ್ಕೆ ಸಚಿವ ಶಿವರಾಜ್ ತಂಗಡಗಿ ಭೇಟಿ ಕೊಟ್ಟಿದ್ದಾರೆ. ಸಂತ್ರಸ್ತರಿಗೆ ಸಾಂತ್ವನ ಹೇಳಿದ್ದಾರೆ ಶಿವರಾಜ್ ತಂಗಡಗಿ. ಸಚಿವರ ಜೊತೆ ಜಿಲ್ಲಾಧಿಕಾರಿ ನಳಿನ್ ಅತುಲ್, SP ಕೂಡ ಬಂದಿದ್ದು, ಹಾಲವರ್ತಿಯಲ್ಲಿ ದಲಿತರಿಗೆ ಅವಮಾನ ಮಾಡುತ್ತಿದ್ದಂಥ ಸವರ್ಣೀಯರು ದಲಿತರಿಗೆ ಹೋಟೆಲಲ್ಲಿ ಪ್ರತ್ಯೇಕ ತಟ್ಟೆ ಲೋಟ ನೀಡಿ ಅಸ್ಪೃಶ್ಯತೆ ಜೀವಂತವಾಗಿಟ್ಟಿದ್ರು. ಜೊತೆಗೆ ದಲಿತರಿಗೆ ಕ್ಷೌರ ಮಾಡಿಸಲಿಕ್ಕೂ ಕೂಡ ನಿರಾಕರಣೆ ಮಾಡಲಾಗ್ತಾ ಇತ್ತು. ಈ ಬಗ್ಗೆ TV5 ವಾಹಿನಿ ಬಿತ್ತರ ಮಾಡಿದಂಥ ವರದಿಯ ನಂತರದಲ್ಲಿ ಅಲ್ಲಿನ ಅಸ್ಪೃಶ್ಯತೆ ಆಚರಣೆ ಮತ್ತು ಜೀವಂತವಾಗಿಟ್ಟಿದ್ದಂಥವರ ಕಣ್ಣು ತೆರೆಸುವ ಕೆಲಸ TV5 ವಾಹಿನಿಯಿಂದ ಆಗಿದೆ. ನೋವು ಅನುಭವಿಸಿದ್ದಾರೆ, ಯಾರು ಪೆಟ್ಟು ತಿಂದಿದ್ದಾರೆ, ಯಾರಿಗೆ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದೆ, ಕನಿಷ್ಠ ಒಂದು 2-3 ಜನ ಹೆಣ್ಮಕ್ಳಾಗ್ಲಿ ಅಥವಾ ಒಬ್ಬೊಬ್ರು ಯುವಕರನ್ನ ಯಾಕ ಅನ್ನಂಥದ್ದು. ಅದಕ್ಕೆ ನಮ್ಮ ಮಹಾಂತೇಶ್ ಕೊತ್ತೋಳ ಸರ್ ಹೇಳಿದ್ರು, ನಾವು ಈ ಒಂದು ಸಭೆ ಮೂಲಕ ಹೇಳ್ತಾ ಇದೀವಿ, ಮೇಲ್ಜಾತಿಯವರಿಗೂ ಕೂಡ ನಾವು ವಿನಂತಿ ಮಾಡಿಕೊಳ್ತೀವಿ. ಇಲ್ಲಿ ಹಲವಾರು ಸಮಸ್ಯೆಗಳಿದೆ, ಎಲ್ಲ ಸಮಸ್ಯೆಗಳು ಮಾತಾಡಕ್ಕಾಗಲ್ಲ, ಟೈಮ್ ಇಲ್ಲ. ನಮ್ಮನ್ನು ಮಾತಾಡಕ್ಕೆ ಅವಕಾಶ ಕೊಡ್ರಿ. ಯಾಕಂದ್ರೆ ನಾವು ಹೇಳಿದ್ದು ನೀವು ಕೇಳಿ ಮಾತಾಡ್ತೀರಿ, ಆದ್ರೆ ನಮಗೆ ಡೈರೆಕ್ಟ್ ಮಾತಾಡೋಕೆ ಅವಕಾಶ ಕೊಟ್ರೆ ನಮ್ಮ ನೋವೇನಿದೆ, ಕಷ್ಟ ಏನಿದೆ ಅಂತ ಹೇಳಿ ನಾವು ಹೇಳಿಕೆಂತ ಅಂತಕ್ಕಂಥ ಒಂದು ನಾವು ಏನೇ ಮಾಡೋದಕ್ಕಿಂತ ಉಳಿದವ್ರು ಮಾತಾಡೋದಕ್ಕಿಂತ ಇಲ್ಲಿ ಯಾರು ನೋವನ್ನು ಅನುಭವಿಸಿದ್ದಾರೆ, ಯಾರು ಪೆಟ್ಟು ತಿಂದಿದ್ದಾರೆ, ಯಾರಿಗೆ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದೆ, ಕನಿಷ್ಠ ಒಂದು 2-3 ಜನ ಹೆಣ್ಮಕ್ಳಾಗ್ಲಿ ಅಥವಾ ಒಬ್ಬೊಬ್ರು ಯುವಕರನ್ನ ಯಾಕ ಅನ್ನಂಥದ್ದು.